ಮಂಡ್ಯದಲ್ಲಿ ಪತಿಯಿಂದಲೇ ಪತ್ನಿಯ ಭೀಕರ ಹತ್ಯೆಯಾಗಿದೆ. ಹೆಂಡತಿ ದೇಹಕ್ಕೆ ಪಾದರಸದ ಚುಚ್ಚುಮದ್ದನ್ನ ನೀಡಿರುವಂತಹ ಪಾಪಿ ಪತಿ ಹೆಂಗೆಲ್ಲ ಚಿತ್ರಹಿಂಸೆ ಕೊಡ್ತಾರೆ ನೋಡಿ, ಹೆಂಗೆಲ್ಲ ಕೊಲೆ ಮಾಡಬಹುದು ಅಂತ ಹೇಳಿ ಇವ್ರುಗಳಿಗೆ ಈ ರೀತಿಯಾಗಿ ಐಡಿಯಾಗಳೆಲ್ಲ ಹೇಗೆ ಸಿಗುತ್ತೋ ಏನೋ ಗೊತ್ತಿಲ್ಲ ನೋಡಿ. ಹೆಂಡತಿ ದೇಹಕ್ಕೆ ಪಾದರಸದ ಚುಚ್ಚುಮದ್ದನ್ನ ನೀಡಿದ್ದಾನೆ ಪಾಪಿ ಪತಿ. ಶಿವರಾತ್ರಿ ಅಂದೇ ಪಾದರಸ ಚುಚ್ಚುಮದ್ದನ್ನ ನೀಡಿದಂತಹ ಕ್ರೂರ ಗಂಡ ಸತತ 9 ತಿಂಗಳಿಂದ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಂತಹ ವಿದ್ಯಾ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಪತ್ನಿ ವಿದ್ಯಾಳ ಬಲ ತೊಡೆಗೆ ಪಾದರಸ ಚುಚ್ಚಿದ ಪತಿ ಬಸವರಾಜಗೆ ಸಹಾಯ ಮಾಡಿದಂತಹ ಮಾವ ಮರುಸ್ವಾಮಿ ನೋಡಿ 9 ತಿಂಗಳ ಹಿಂದೆ ನಡೆದಿದ್ದಂತಹ ಅಮಾನವೀಯ ಘಟನೆ ಇದು. ಅತಿಬೆಲೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಹೆಂಡತಿ ದೇಹಕ್ಕೆ ಪಾದರಸದ ಇಂಜೆಕ್ಷನ್ ಅನ್ನ ನೀಡ್ತಾ ಇದ್ದಂತಹ ಪಾಪಿ ಪತಿ ಅನ್ನೋದು ಗೊತ್ತಾಗ್ತಾ ಇದೆ. ಅದು ಕೂಡ ಶಿವರಾತ್ರಿಯಿಂದಲೇ ಈ ರೀತಿಯಾದಂತಹ ಚುಚ್ಚುಮದ್ದನ್ನ ನೀಡ್ತಾ ಇದ್ದ. ಹಾಗಾಗಿ ವಿದ್ಯಾ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಪತ್ನಿ ವಿದ್ಯಾಳ ಬಲ ತೊಡೆಗೆ ಪಾದರಸ ಚುಚ್ಚಿದಂತಹ ಪತಿ, ಇದಕ್ಕೆ ಮಾವನ ಸಪೋರ್ಟ್ ಬೇರೆ. 9 ತಿಂಗಳ ಹಿಂದೆ ನಡೆದಿದ್ದಂತಹ ಅಮಾನವೀಯ ಘಟನೆ ಇದು. ಸದ್ಯಕ್ಕೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ತನಿಖೆಯನ್ನ ನಡೆಸ್ತಾ ಇದ್ದಾರೆ. ದಾಂಪತ್ಯ ಜೀವನದಲ್ಲಿ ಕಷ್ಟ ಸುಖ ಬರೋದು ಕಾಮನ್, ಒಂದಷ್ಟು ಮಾತುಗಳು ಜಗಳ ಆಗೋದು ಕಾಮನ್. ಆದರೆ ಆ ಒಂದು ವಿಚಾರ ಇದೆಯಲ್ಲ, ಜಗಳ ಅನ್ನುವಂತಹ ವಿಚಾರ ಕೊಲೆ ಮಾಡುವಂತಹ ಹಂತಕ್ಕೆ ಹೋಗಬಾರದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಯಾವ ರೀತಿಯಾಗಿ ಈತ ಈ ವಿದ್ಯಾ ಅವರಿಗೆ ಚುಚ್ಚುಮದ್ದನ್ನ ಕೊಡ್ತಾ ಇದ್ದ? ಪಾದರಸ ಎಲ್ಲಿ ಸಿಗ್ತಾ ಇತ್ತು ಈತನಿಗೆ? ಎಲ್ಲಿ ತೆಗೆದುಕೊಂಡು ಬಂದಿದ್ದ? ಎಷ್ಟು ದಿನಗಳ ಕಾಲ ಈ ರೀತಿಯಾಗಿ ಇಂಜೆಕ್ಷನ್ ಅನ್ನ ಕೊಟ್ಟಿದ್ದಂತೆ ಅಂತ ಯಾವಾಗ ಆಗಿರುವಂತಹ ಘಟನೆ ಇದು? ಹೌದು ರಮ್ಯಾ, ಇದು 26/2/2025 ಅಂದ್ರೆ ಇದೇ ವರ್ಷದ ಫೆಬ್ರವರಿಯಲ್ಲಿ ನಡೆದಿರುವ ಘಟನೆ ಇದು. ಇದರೊಂದು ಕೇಸ್ನ ಹಿನ್ನೆಲೆಯನ್ನ ನಾವು ನೋಡ್ತಾ ಹೋದ್ರೆ, ಸಾಮಾನ್ಯವಾಗಿ ಗಂಡ ಹೆಂಡತಿ ಜೀವನ ಅಂತ ಅಂದ್ರೆ ಅದರಲ್ಲಿ ವಿರಸ ಮೂಡುವುದು ಸಹಜ. ಆದ್ರೆ ಇತ್ತೀಚಿನ ಕಾಲಮಾನದಲ್ಲಿ ಆ ವಿರಸ ಯಾವ ರೀತಿ ಆಗ್ತಾ ಇದೆ ಅಂತ ಅಂದ್ರೆ, ಒಂದು ಗಂಡ ಹೆಂಡತಿಯ ಜೀವವನ್ನ ಅಥವಾ ಹೆಂಡತಿ ಗಂಡನ ಜೀವವನ್ನ ತೆಗೆದುಕೊಳ್ಳುವ ರೀತಿಯಲ್ಲಿ ಹೋಗ್ತಾ ಇದೆ. ಸೊ ಈ ಕೇಸ್ನಲ್ಲೂ ಸಹ ಇದೇ ರೀತಿ ಆಗಿದೆ. ಏನು ಇವರಿಬ್ಬರು ಇದ್ದಾರೆ, ವಿದ್ಯಾ ಎಂ ಅವರಾಗಿರ್ಬಹುದು, ಅದೇ ರೀತಿ ಅವರ ಗಂಡ ಆದಂತಹ ಬಸವರಾಜು ಆಗಿರಬಹುದು. ಸೊ ಇವರಿಬ್ಬರು ತುಂಬಾ ಹಿಂದೆಯೇ ಮದುವೆ ಆಗಿರ್ತಾರೆ. ಇವರಿಗೆ ಒಬ್ಬ ಮಗ ಕೂಡ ಇರ್ತಾನೆ, 4.5 ವರ್ಷದ ಒಬ್ಬ ಮಗ. ಸೊ ಸಾಮಾನ್ಯವಾಗಿ ಜಗಳ ಆಗುತ್ತೆ, ಅದು ವಿಕೋಪಕ್ಕೆ ತಿರುಗಿ ಏನು ಗಂಡ ಬಸವರಾಜು ಇದ್ದಾರೆ, ಇವರು ಪಾದರಸವನ್ನ ಅಲ್ಲೇ ಇದ್ದ ಮೆಡಿಕಲ್ ಸ್ಟೋರ್ಗಳಲ್ಲಿ, ಇವರ ಫ್ರೆಂಡ್ ಮೆಡಿಕಲ್ ಸ್ಟೋರ್ಗಳಲ್ಲಿ ಆಗಿರ್ಬಹುದು ಅಥವಾ ಬೇರೆ ಕಡೆ ಇಟ್ಟಿರ್ತಾರೆ ಅನ್ನೋದು ಮಾಹಿತಿ ಕೂಡ ಇದೆ. ಸೊ ನಂತರ ಅದನ್ನ ಕೆಲ ದಿನಗಳ ಕಾಲ ಇವರಿಗೆ ಇಂಜೆಕ್ಟ್ ಅನ್ನ ಮಾಡ್ತಾರೆ. ಸಾಮಾನ್ಯವಾಗಿ ಈ ರೀತಿ ಜಗಳ ಆದಾಗ ಅದು ಗಂಡ ಹೆಂಡತಿ ಜಗಳ ರಾತ್ರಿ ಉಂಟು ಮಲಗೋ ತನಕ ಎನ್ನುವ ಗಾದೆ ಇದೆ. ಆದ್ರೆ ಈ ಜಗಳ ಮುಂದುವರೆದು ಎಲ್ಲಿ ತನಕ ಹೋಗುತ್ತೆ ಅಂತ ಅಂದ್ರೆ, ಸ್ವತಃ ಗಂಡನೇ ಹೆಂಡತಿಗೆ ಪಾಯ್ಸನ್ ಅನ್ನ ಇಂಜೆಕ್ಟ್ ಮಾಡ್ತಾರೆ. ಅದು ಪಾದರಸ ಅಥವಾ ಮರ್ಕ್ಯೂರಿಯನ್ನ. ಅದು ಸಹ ನಡೆದಿರೋದು ಏನು ಶಿವರಾತ್ರಿ ಹಬ್ಬವನ್ನ ಆಚರಣೆ ಮಾಡ್ತಾರೆ 26ನೇ ತಾರೀಕು ಫೆಬ್ರವರಿ. ಅಂದಿನ ದಿನವೇ ಏನು ಗಂಡ ಬಸವರಾಜು ಹೆಂಡತಿಗೆ ವಿಷವನ್ನ ಇಂಜೆಕ್ಟ್ ಮಾಡಿದ್ದಾರೆ. ಸೊ ಅದು ವಿಷವನ್ನ ಇಂಜೆಕ್ಟ್ ಮಾಡೋಕ್ಕಿಂತ ಹಿಂದೆ ಅವರನ್ನ ಪ್ರಜ್ಞೆನ ತಪ್ಪಿಸಿದ್ದಾರೆ. ಸೊ ನಂತರ ಮುಂದಿನ ದಿನ ಅಂದ್ರೆ 27ನೇ ತಾರೀಕು ಮಧ್ಯಾಹ್ನ ಅವರಿಗೆ ಎಚ್ಚರ ಆಗಿದೆ. ನೋಡಿದಾಗ ಪಕ್ಕದಲ್ಲಿ ಮಗ ಕೂಡ ಇರ್ಲಿಲ್ಲ, ಗಾಬರಿಯಾಗಿದ್ದಾರೆ. ತಕ್ಷಣವೇ ಅವರ ಮಾವನನ್ನ ಕೇಳಿದಾಗ ಗಂಡ ಮನೆಯಲ್ಲಿ ಬೇರೆ ಇರ್ಲಿಲ್ಲ, ಮಾವನೂ ಸಹ ಅವರಿಗೆ ಹಲ್ಲೆಯನ್ನ ಮಾಡಿದ್ದಾರೆ. ಸೊ ಒಟ್ಟಾರೆ ಏನಾಗಿದೆ, ಪಾಯ್ಸನ್ ಜಾಸ್ತಿ ಆಗಿರುವ ಹಿನ್ನೆಲೆಯಲ್ಲಿ ಸ್ವಲ್ಪ ತಿಂಗಳುಗಳ ಕಾಲ ಮನೆಯಲ್ಲೇ ಚೇತರಿಕೆಯನ್ನ ಪಡ್ಕೊಂಡಿದ್ದಾರೆ. ಆದ್ರೆ ಅದು ಗುಣಮುಖ ಆಗಲಿಲ್ಲ. ನಂತರ ವಿದ್ಯಾ ಅವರ ಅಪ್ಪ ಅಮ್ಮ ಏನಿದ್ದಾರೆ ಅವರು ಅವರನ್ನ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡ್ತಾರೆ. ಸೊ ನಂತರ ಚಿಕಿತ್ಸೆ ಫಲಕಾರಿಯಾಗದೆ ಏನು ಇದೊಂದು ಪಾದರಸ ಇಂಜೆಕ್ಷನ್ಗೆ ಯಾವುದೇ ರೀತಿಯ ಔಷಧವಿಲ್ಲ, ಇದೊಂದು ಸ್ಲೋ ಪಾಯ್ಸನ್ ಆಗಿರೋದ್ರಿಂದ ಇವರು ಸಾವನ್ನಪ್ಪಿದ್ದಾರೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.